ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ನಿಂತೆ. ಹಗಲು ഇരുಳೆಲ್ಲ ನಿನ್ನ ಧ್ಯಾನವನು ಬಿಡದೆ ಹಿಡಿಯುವೆನು ನಿನ್ನಯ ಪಾದವನು. ಹಗಲು ഇരുಳೆಲ್ಲ ನಿನ್ನ ಧ್ಯಾನವನು ಬಿಡದೆ ಹಿಡಿಯುವೆನು ನಿನ್ನಯ ಪಾದವನು. ಹಗಲಿರುಳೆಲ್ಲ ನಿನ್ನಯ ಧ್ಯಾನವ ಬಿಡದೆ ಮಾಡುವೆನು, ನಂಬಿದ ನಿನ್ನಯ ಪಾದವ ಬಿಡೆನು. ರಕ್ಷಿಸು ನಮ್ಮನ್ನು ತಂದೆ, ರಕ್ಷಿಸು ನಮ್ಮನ್ನು ತಂದೆ, ರಕ್ಷಿಸು ನಮ್ಮನ್ನು. ಶ್ರೀ ಮಾರುತೇಶ ನಾನಂಬಿ ನಿಂತೆ, ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ನಿಂತೆ. ಆ ಈಶ್ವರನ ನೀ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ಮಹಾದೇವ. ಆ ಈಶ್ವರನ ನೀ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ಮಹಾದೇವ. ಭಕ್ತರ ರಕ್ಷಿಸಿ ಶಿಷ್ಟರ ಶಿಕ್ಷಿಸಿ ಕಾಯೋ ನನ್ನ ತಂದೆ, ನಂಬಿದ ನಿನ್ನಯ ಭಕ್ತರನೆಂದು ಕಾಪಾಡೋ ತಂದೆ. ದೇವ ಕಾಪಾಡೋ ತಂದೆ, ದೇವ ಕಾಪಾಡೋ ತಂದೆ. ಶ್ರೀ ಮಾರುತೇಶ ನಾನಂಬಿ ನಿಂತೆ, ಶ್ರೀ ಮಾರುತೇಶ ನಾನಂಬಿ ನಿಂತೆ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ. ಶ್ರೀ ಮಾರುತೇಶ ನಾನಂಬಿ ನಿಂತೆ. ಮಗಳೇ ಭಾರತಿ, ಇನ್ನೂ ಪೂಜೆ ಮುಗಿಲಿಲ್ಲ ನಮ್ಮ. ಬನ್ನಿಯಪ್ಪ, ಇದೀಗ ತಾನೇ ದೇವರ ಪೂಜೆ ಮುಗಿಸಿದೆ. ಅಷ್ಟೇ ಇಲ್ಲ, ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಹೌದಾ, ಇರಲಿ. ಇವತ್ತು ಮುಂಜೆ ಊರಿಗೆ ಬರ್ತಾನಂತ ಹೇಳಿದ್ದಾನೆ, ಅವನ ದಾರಿನೇ ನೋಡ್ತಾ ಇದ್ದೆ. ಇರಲಿ, ಹೊತ್ತು ಬಹಳ ಆಯ್ತು. ನಾವು ಈಗಿಬ್ಬರು ಊಟ ಮಾಡ್ಕೊಂಡು ಆಮೇಲೆ ಅವನ ದಾರಿ ನೋಡಿದಾರಾಯ್ತು. ನಡಿಯಮ್ಮ ಹೋಗೋಣ. ಇಲ್ಲ ಅಪ್ಪಾಜಿ, ಯಾಕೆ? ನೀವು ಬೇಕಾದ್ರೆ ಊಟ ಮಾಡಿ. ನಾನು ಮಾಮ ಬರೋ ದಾರಿನೇ ಕಾಯ್ತಾ ಇದ್ದೇನೆ. ಅವರು ಬಂದ ನಂತರನೇ ನಾನು ಊಟ ಮಾಡೋದು. ಅಲ್ಲಮ್ಮ, ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ನಿನ್ನ ಮಾವನ ಮೇಲೆ. ಅವನೇನು ಆ ಕಡೆನೇ ಹೋಗ್ತಾನೇನೋ. ಊರಿಗೆ ಹೋದವ್ರ ಸುದ್ದಿ ದೇವರೇ ಬಲ್ಲ ಅನ್ನುವಾಗೆ ಯಾವಾಗ ಬರ್ತಾನೋ ಏನೋ. ನೀನು ಹಸ್ಕೊಂಡು ನಿಲ್ಲೋದು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ನಡೆ, ಇಬ್ಬರು ಸೇರಿ ಊಟ ಮಾಡೋಣ. ಇರ್ಲಿ ಅಪ್ಪಾಜಿ, ಹೇಗೋ
ಅವ್ರು ಇವತ್ತು ಊರಿಂದ ಬರ್ತೀನಿ ಅಂತ ಹೇಳಿದಾರಲ್ಲ, ಸದ್ಯದರಲ್ಲಿ ಬಂದರೂ ಬರ್ಬೋದು. ಅವ್ರು ಬಂದ ನಂತರನೇ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಮ್ಮ, ನೀನ್ ಚಿಂತೆ ಆಗಲಿ. ಅದು ನೋಡು ಮಂಜು ಈ ಕಡೆನೆ ಬರ್ತಾ ಇದ್ದೇನೆ, ನೆನೆಸುದ್ರೊಳಗೆ. संदेशे आते हैं हमें तड़पाते हैं, चुटकी आते हैं ये पूछे जाते हैं कि घर कब. ಹೇಗಿದೆಯಾ ಮಂಜು? ನಾನು ತುಂಬಾ ಚೆನ್ನಾಗಿದ್ದೀನಿ ಮಾವ. ಹೌದಾ? ಯಾಕಂದ್ರೆ ಬರೋದು ಟ್ರೈನ್ ಲೇಟ್ ಆಯ್ತು, ಅದಕ್ಕೋಸ್ಕರ ತುಂಬಾ ಲೇಟ್ ಆಗಿ ಬಂದೆ. ಹೌದಾ? ಪ್ರಯಾಣ ಸುಖವಾಗಿತ್ತು ತಾನೆ? ಸುಖ ಆಗಿತ್ತು ಮಾವ. ನೋಡಿ ಮಾವ, ಹೇಳು. ಹುಟ್ಟುವಾಗ ತಂದೆ ತಾಯಿನ ಕಳ್ಕೊಂಡು ಪರದೇಶಿ ಅದೇ ನಾನು. ಎಲ್ಲೋ ಬೀದಿಯಲ್ಲಿ ಬದುಕಿ ಅನಾಥನಾಗಿ ಬದುಕಬೇಕಾದವನ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ರಿ. ಊಟ ಕೊಟ್ರಿ, ಅನ್ನ ಕೊಟ್ರಿ. ಅಷ್ಟೇ ಯಾಕೆ, ದೇಶ ಕಾಯುವ ಸೈನಿಕನನ್ನಾಗಿ ಮಾಡಿದಿರಿ. ಈ ನಿಮ್ಮ ಋಣದ ಭಾರ ಯಾವಾಗ ತೀರಿಸ್ಬೇಕು, ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಈ ಊರ ಕಲ್ಮೇಶ್ವರನ ಆಶೀರ್ವಾದ ಸಾಕ್ಷಿ ಅಂತ ನಿಮ್ಮ ಯಾಕೆ ಮಂಜು, ಯಾಕೆ ಈ ಋಣದ ಮಾತು ಮಾತಾಡಿ ನನ್ನ ಮನಸ್ಸನ್ನು ನೋಯಿಸ್ತಾ ಇದೀಯ? ನೀನೇನು ಹೊರಗಿನವನೇನು? ನನ್ನ ತಂಗಿಯ ಮಗ, ನನ್ನ ತಂಗಿ ಪದ್ಮಾವತಿ ಪ್ರಾಣ ಬಿಡುವಾಗ ನನ್ನ ಮಗನನ್ನ ನಿನ್ನ ಸ್ವಂತ ಮಗನಂತೆ ಜೋಪಾನ ಮಾಡು ಅಂತ ಹೇಳಿದಳು. ಮೇಲಾಗಿ ವಿದ್ಯಾಭ್ಯಾಸ ಕೊಡಿಸಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡು ಅಂತ ಹೇಳಿದ್ದಕ್ಕೆ ನಿನ್ನನ್ನು ಕಷ್ಟಪಟ್ಟು ಓದಿಸಿದೆ. ಆ ದೇವರ ದಯದಿಂದ ನಮ್ಮ ದೇಶದ ಸೇನೆಯಲ್ಲಿ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿದ್ಯಾ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನಿದೆ? ಇದರಲ್ಲಿ ಋಣದ ಮಾತೇನು ಬಂತು? ಋಣದ ಮಾತೇನು ಬಂತು? ಹೌದು ಮಾವ, ನಾನೊಬ್ಬ ದೇಶ ಕಾಯುವ ವೀರ ಯೋಧನಾಗಿ ನಿಮ್ಮ ಹೆಸರನ್ನ, ಈ ಊರ ಹಂಗರಿಗೆ ಹೆಸರನ್ನ ದೇಶದಾದ್ಯಂತ ಮುಗಿಲೆತ್ತರಿಗೆ ಹಾರಿಸಬೇಕು ಅಂತ ಹಣ ತೊಟ್ಟು ನಿಂತಿದ್ದೇನೆ. ಯಾಕೆಂದ್ರೆ ಹಂಗರಿಗೆ ಎಂಬುದೊಂದು ಬಿಜಾಪುರ ಜಿಲ್ಲೆಯ ಸಣ್ಣ ಹಳ್ಳಿಯಾದರೂ ಈ ಊರಿನ ಹೆಸರು ನಾಡಿನಾದ್ಯಂತ ಹೆಸರು ವಾಸಿಯಾಗಿದೆ. ಯಾಕೆಂದ್ರೆ ಎಂತ ಮಹಾತ್ಮರು ಬಾಳಿ ಬೆಳಗಿದ ಈ ನಾಡು, ಸಿದ್ದೇಶ್ವರರು ಬಾಳಿ ಬೆಳಗಿದ ನಾಡು ಈ ನಮ್ಮ ಬಿಜಾಪುರ ಜಿಲ್ಲೆ. ಅಂತ ನಾಡಲ್ಲಿ ಹುಟ್ಟಿದ ನಾನು ದೇಶದ ಉಗ್ಗಲಕ್ಕೂ ಈ ಊರಿನ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಹಾರಿಸಬೇಕಂತ ಪಣ ತೊಟ್ಟಿದ್ದೀನಿ. ನಿಜ, ನಿನ್ನಂತೆ ಈ ಎಲ್ಲ ಯೋಧರು ಸಹಿತ ಮನಸ್ಸಿನಲ್ಲಿ ಸ್ಥೈರ್ಯ ತೆಗೆದುಕೊಂಡಿದ್ದೇ. ಆದರೆ ನಮ್ಮ ಧರ್ಮ ರಕ್ಷಣೆ, ದೇಶ ರಕ್ಷಣೆಯಾಗಿ ಆ ಮಹಾತ್ಮ ಗಾಂಧೀಜಿ ಕಂಡ ಕನಸು ನನಸಾಗೋದ್ರಲ್ಲಿ ಸಂದೇಹವಿಲ್ಲ. ನೋಡು, ಬಹಳ ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ಯಾ ಮಂಜು. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದವೇ ಸಾಕ್ಷಿ ಮಾಮ. ಯಾಕಂದ್ರೆ ಹುಟ್ಟಿದ ಮಕ್ಕಳನ್ನೇ ಸರಿಯಾಗಿ ಬೆಳೆಸಿದ ಈ ಸಮಾಜದಾಗ ಅಳಿಯಣ್ಣನ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀರಿ. ನಿಮ್ಮ ಋಣದ ಭಾರ ನನ್ನ ತಲೆ ಮೇಲೆ ತುಂಬಾ ಇದೆ ಮಾವ. ಅದಕ್ಕಾಗಿ ನೀವು ಏನೇ ಕೆಲಸ ಮಾಡಿದ್ರು, ಏನೇ ಕೆಲಸ ಹೇಳಿದ್ರು, ನನ್ನ ಪ್ರಾಣ ಕೊಟ್ಟದ್ರು ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಮಾವ. ಶಬಾಷ್, ನಿನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳಿದೆ. ಆದರೆ ನಾನೊಂದು ನಿನಗೆ ತಿಳಿಸಿದ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಅಭಿಪ್ರಾಯಕ್ಕಾಗಿ ಕಾಯ್ತಾ ಇದ್ದೀನಿ. ಅದನ್ನ ಕೇಳ್ಬೋದೇನೋ ಮಂಜು? ಕೇಳಬಹುದಾ ಅಂತ ಕೇಳ್ತಾರ ಮಾಮ. ಈ ಜೀವ ಇರುವುದೇ ನಿಮ್ಮ ಸಲುವಾಗಿ. ಮಂಜು, ನಾನೊಂದು ನಿರ್ಧಾರ ಮಾಡಿದ್ದೀನಿ, ಆ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದು ಬೇರೆ ಕೆಲಸ ಆಗಿದ್ರೆ ನಾನೇ ನಿನಗೆ ಆಜ್ಞೆ ಮಾಡಬಹುದಿತ್ತು. ಆದ್ರೆ ಅದು ನಿನ್ನ ಜೀವನದ ಕೆಲಸ. ಅದನ್ನ ನಿನ್ನ ಒಪ್ಪಿಗೆ ಪಡೆದೇನೆ ಮಾಡಬೇಕು ಮಂಜು. ವಯಸ್ಸಿನಲ್ಲಿ ಸಣ್ಣವರಾದ ಸಹಿತ ನಿನ್ನ ಅಭಿಪ್ರಾಯ ತಿಳಿದುಕೊಂಡೇ ನಾನು ಮುಂದೆ ಹೆಜ್ಜೆ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನು ಒಪ್ಪಿಗೆ ಕೊಟ್ರೆ ನಾನು ಮುಂದೆ ಹೆಜ್ಜೆ ಇಡ್ತೀನಿ. ನೀನು ಕೇಳಿ ಮಾಮ, ಏನು ಹೋದ್ರೆ ಕೇಳಿ. ಏನಿಲ್ಲಪ್ಪ, ನನ್ನ ಒಬ್ಬಳೇ ಮಗಳು ಭಾರತಿ. ಅವಳು ವಿದ್ಯಾವಂತಳು, ಬಹಳ ಸುಶಿಕ್ಷಿತಳು, ಬಹಳ ಮೃದು ಸ್ವಭಾವದವಳು. ಅಂಥವಳನ್ನ ಅವರಿವರಿಗೆ ಕೊಡದೆ ನಿನಗೆ ಮದುವೆ ಕೊಟ್ಟು ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀನಿ. ಇದಕ್ಕೆ ನೀನು ಒಪ್ಪಿದ್ರೆ ಮಾತ್ರ ಮಾಮ, ಅದಕ್ಕೆ ನಾನು ಸೂಕ್ತ ಬೆಂತಿ ಅನಿಸ್ತಾ ಇದ್ದೇನೆ. ಯಾಕೆ? ನಿನ್ನಲ್ಲಿ ಏನು ಕಡಿಮೆ ಇದೆ ಅಂತ ನಿನಗೆ ಈ ರೀತಿ ಭಾವನೆ ಬರ್ತಾ ಇದೆ? ದೇಶ ಕಾಯುವ ವೀರ, ಮೇಲಾಗಿ ನನ್ನ ಅಳಿಯ, ಇಂಥ ನನ್ನ ಅಳಿಯ ದೇಶ ಕಾಯುವ ವೀರನಿಗೆ ನನ್ನ ಮಗಳನ್ನ ಕೊಟ್ರೆ ಅವಳ ಜೀವನ ಸುಖವಾಗಿರುದಂತ ನನ್ನ ಮನಸ್ಸು ದಿನ ದಿನ ಹೇಳ್ತಾ ಇದೆ. ಅದಕ್ಕೆ ನಿನ್ನ ಅಭಿಪ್ರಾಯಕ್ಕೆ ಕಾಣ್ತಾ ಇದ್ದೆ. ನಿನ್ನ ಮನಸ್ಸಿಗೆ ನೋವಾಗ್ತಾ ಅನಿಸ್ತಾ ಇದ್ರೆ ದಯವಿಟ್ಟು ಆ ಮಾತನ್ನು ಕೇಳಬೇಡಿ. ನಿಮ್ಮ ಆಸೆನೇ ನನ್ನ ಆಸೆ. ಗೊತ್ತಿತ್ತು ನನ್ನ ಅಳಿಯ ಮಂಜು ನನ್ನ ಮಾತನ್ನು ಯಾವತ್ತೂ ತಿರಸ್ಕರಿಸೋದಿಲ್ಲ ಅಂತ
ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ನೋಡು, ಈ ಸಂತೋಷದ ವಿಷಯವನ್ನ ನಾನು ಎಲ್ಲರಿಗೂ ಹೇಳಬೇಕು. ಹಾಗೆ ನಿನ್ನ ಮದುವೆ ನಿಶ್ಚಿತಾರ್ಥ ವಿಷಯವನ್ನ ನಿನ್ನ ಗೆಳೆಯನಿಗೆ ತಿಳಿಸು. ಅಮ್ಮ ಭಾರತಿ, ನೀನು ನಿನ್ನ ಗೆಳತಿಯರಿಗೆ ತಿಳಿಸು. ನಾನು ಆ ಗೋವಿಂದನ ಕರ್ಕೊಂಡು ಊರಿನಲ್ಲಿ ಹಿರಿಯರಿಗೆಲ್ಲ ಹೇಳಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ. ನಾನು ಬರ್ಲಾ? ನಿನ್ನ ಮಾವನಿಗೆ ಊಟ ಉಪಚಾರ ಮಾಡ್ಸಮ್ಮ, ಹಾಗೆ ಮಾತಾಡ್ಸೋದು ನಿಲ್ಬೇಡ. ಬರ್ಲಾ? ಸರಿ ಮಾಮ.